ತುಮಕೂರಿನ ಉಳಿಯಾರಿನಲ್ಲಿ ಲಾಕಪ್ ಡೆತ್ ಆಯ್ತಾ? ಇಸ್ಪೀಟ್ ಆಡ್ತಾ ಇದ್ದಂಥ 6 ಜನರನ್ನ ಕರ್ಕೊಂಡು ಬಂದು ಲಾಕಪ್ನಲ್ಲಿಟ್ಟಾಗ ಸತ್ತಿದ್ದಾದರೂ ಹೇಗೆ? ಈ ರೀತಿಯಾಗಿ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಪೊಲೀಸರ ವಶದಲ್ಲಿದ್ದಂಥ 45 ವರ್ಷದ ಕಾಂತರಾಜ್ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ನಿಗೂಢವಾಗಿ ಏನಲ್ಲ, ಸಾವನ್ನಪ್ಪಿದ್ದಾರೆ. ಎಳನಾಡಿನಲ್ಲಿ ಇಸ್ಪೀಟ್ ಆಟವನ್ನು ಆಡ್ತಾ ಇದ್ರಂತೆ. 6 ಜನರನ್ನ ವಶಕ್ಕೆ ಪಡೆದಿದ್ದಾರೆ. ಸುಸ್ತಾಗಿದೆ ಅಂದ್ರಂತೆ, ಕುಡಿಯೋಕೆ ನೀರು ಕೊಟ್ಟಿಲ್ಲ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಯಾರು ಇದನ್ನ ಆರೋಪ ಮಾಡ್ತಾ ಇರೋದು? ಠಾಣೆಯಲ್ಲಿ ನಡೆದಿದ್ದನ್ನ ನೋಡಿದ್ದಾರು? ಪೊಲೀಸ್ ಠಾಣೆಯಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ರಾ? ಉಳಿಯಾರು ಪೊಲೀಸ್ ಠಾಣೆಗೆ ಈಗ ಗ್ರಾಮಸ್ಥರೆಲ್ಲ ಮುತ್ತಿಗೆ ಹಾಕಿದ್ದಾರೆ. ಪೊಲೀಸ್ ಠಾಣೆಗೆ ಬೀಗ ಹಾಕಿ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳನ್ನು. ನನ್ನ ಸಹೋದ್ಯೋಗಿ ಈಗ ಮಂಜುನಾಥ ತಾಳ್ಮಕ್ಕಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ತುಮಕೂರು ಪ್ರತಿನಿಧಿ. ಮಂಜುನಾಥ, ಹೇಗ್ ಸಾವಾಯ್ತು? ಏನ್ ಹೇಳ್ತಾ ಇದ್ದಾರೆ? ಪೊಲೀಸ್ ವರ್ಷನ್ ಏನಿದೆ, ಗ್ರಾಮಸ್ಥರ ವರ್ಷನ್ ಏನಿದೆ? ಅರುಣ್, ಇದೊಂದು ಲಾಕಪ್ ಡೆತ್ ಅಂತಾನೆ ಅಂದ್ರೆ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು. ಮತ್ತು ಮೃತ ಕಾಂತರಾಜು ಏನಿದ್ದಾರೆ 45 ವರ್ಷದ, ಆ ವ್ಯಕ್ತಿಯ ಸಂಬಂಧಿಕರು ಕೂಡ ಅದನ್ನೇ ಹೇಳ್ತಾ ಇರುವಂತದ್ದು. ಹೃದಯಾಘಾತದಿಂದ ಲಾಕಪ್ ಡೆತ್ ಆಗಿದ್ದಾನೆ ಎನ್ನುವಂಥದ್ದು. ಇವತ್ತು ಮಧ್ಯಾಹ್ನದ ವೇಳೆಗೆ ಚಿಕ್ಕನಾಯಕನಹಳ್ಳಿ ತಾಲೂಕು ಯಳನಾಡು ಗ್ರಾಮದಲ್ಲಿ 6 ಜನ ಏನು ಯುಗಾದಿ ಪ್ರಯುಕ್ತವಾಗಿ ಜೂಜಾಡ್ತಾ ಇದ್ರು. ಸೊ ಹಾಗಾಗಿ ಪೊಲೀಸ್ ಇಲಾಖೆ ಕೂಡ ಜೂಜಾಡಬಾರದು ಎನ್ನುವಂತ ಒಂದು ಪ್ರಕಟಣೆ ಕೂಡ ಹೊರಡಿಸಿತ್ತು. ಆ ಹಿನ್ನೆಲೆಯಲ್ಲಿ 6 ಜನರನ್ನು ಪೊಲೀಸರು ಅರೆಸ್ಟ್ ಮಾಡ್ಕೊಂಡು, ಹುಳಿಯಾರು ಪೊಲೀಸ್ ಅರೆಸ್ಟ್ ಮಾಡ್ಕೊಂಡು ಬಂದಿದ್ರು. ಆದ್ರೆ ಈತನಿಗೆ ಹಲ್ಲೆ ಕೂಡ ನಡೆಸಿದ್ರು ಪೊಲೀಸರು ಎನ್ನುವಂಥದ್ದು ಅಲ್ಲಿ ಸ್ಥಳೀಯರು ಹೇಳ್ತಾ ಇರುವಂತದ್ದು. 6 ಜನರ ಪೈಕಿ ಏನು ಈತ ಮಾತ್ರ ಏನು ಹೃದಯಾಘಾತಕ್ಕೆ ಒಳಗಾಗಿರುವಂತದ್ದು. ಆರಂಭದಲ್ಲಿ ಈತ ಸುಸ್ತಾಗ್ತಾ ಇದೆ, ತನಗೆ ನೀರು ಕೊಡಿಕ ಅಂತ ಕೇಳಿದ್ದಾರೆ. ಆದ್ರೆ ಪೊಲೀಸರು ನೀರು ಕೂಡ ಕೊಡಲಿಲ್ಲ, ಮತ್ತೆ ಮಲ್ಕೊಳ್ಬೇಕು ಅಂತ ಅನ್ನುವಂತ ಒಂದು ಇದನ್ನು ಕೂಡ ಹೇಳಿದ್ದಾರೆ. ಆದ್ರೆ ಮಲ್ಕೊಳ್ಳಿಕ್ಕೂ ಪೊಲೀಸರು ವ್ಯವಸ್ಥೆ ಮಾಡಿಕೊಟ್ಟಿಲ್ಲ, ಮಲ್ಕೋಬೇಡ ಅಂತ ಹೇಳಿದ್ದಾರೆ. ನಿಮ್ಗೆ ಏನಾಗಿದೆ, ಇಷ್ಟು ಚೆನ್ನಾಗಿದ್ದಾರೆ, ಏನೂ ಆಗಿಲ್ಲ ಅನ್ನುವ ರೀತಿಯಲ್ಲಿ ವರ್ತಿಸಿದ್ದಾರೆ ಪೊಲೀಸರು ಎನ್ನುವಂಥದ್ದು. ಹಾಗಾಗಿ ಅಲ್ಲೇ ಹೃದಯಾಘಾತದಿಂದ ಆತ ಸಾವನ್ನಪ್ಪಿದ್ದಾನೆ. ಆ ಬಳಿಕ ಇವರು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಆಸ್ಪತ್ರೆಗೆ ಕರ್ಕೊಂಡು ಹೋದ ನಂತರ ಇಲ್ಲ, ಇವರಿಗೆ ಜೀವ ಇಲ್ಲ ಎನ್ನುವಂತ ಮಾಹಿತಿಯನ್ನು ವೈದ್ಯರು ಕೂಡ ಹೇಳಿದ್ದಾರೆ. ಈಗ ಗ್ರಾಮಸ್ಥರು ಮತ್ತು ಆ ಕುಟುಂಬಸ್ಥರು ಎಲ್ಲ ಸೇರಿ ಏನು ಹುಳಿಯಾರು ಸ್ಟೇಷನ್ಗೆ ಮುತ್ತಿಗೆ ಹಾಕಿದ್ದಾರೆ, ಮತ್ತೆ ಠಾಣೆಗೆ ಬೀಗ ಹಾಕಿ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದು ಲಾಕಪ್ ಡೆತ್ ಆಗಿದೆ ಅನ್ನುವಂತ ಆರೋಪವನ್ನ ಅವರು ಮಾಡ್ತಾ ಇರುವಂತದ್ದು. ಇಷ್ಟು ಚಿಕ್ಕ ವಿಚಾರಕ್ಕೆ ಒಬ್ಬ ಯುವಕನನ್ನ ಬಲಿ ತೆಗೆದುಕೊಂಡಿದ್ದಾರೆ ಎನ್ನುವಂತ ಒಂದು ಆಕ್ರೋಶವನ್ನ ಪೊಲೀಸ್ ಇಲಾಖೆ ವಿರುದ್ಧ ಹೊರಹಾಕ್ತಾ ಇದ್ದಾರೆ. ಅರುಣ್. ಓಕೆ ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.